ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪರಾಜ್ ಡೇ 26 ಬಾಕ್ಸ್ ಆಫೀಸ್ ಕಲೆಕ್ಷನ್. ಯಾವುದು ಮೂವಿನೂ ಅಲ್ಲಿ 26 ದಿನ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಳಿಲ್ಲ. ಇವತ್ತು ಫಸ್ಟ್ ಟೈಮ್ ನಾ ಹೇಳತ್ತೀನಿ 26 ದಿನ ಆದಮೇಲೆ ಇದು ಮೂವಿ ರೆಕಾರ್ಡ್ ಇದು ಮೂವಿ ಮಾಡ್ಲತ್ತದ. ನಾವು ಡೇ ಬೈ ಡೇ ಮೂವಿ ಅಪ್ಡೇಟ್ ನಾವು ಕೊಡ್ಲತ್ತೀವಿ. ಡೇಟಾ ಏನು ರೆಕಾರ್ಡ್ ಇದು ಮೂವಿ ಮಾಡ್ಲತ್ತದ. ಮೈತ್ರಿ ಮೂವಿಲಾಸೆ ಆಫಿಷಿಯಲಿ 4 ಸ್ಟಾರ್ ನಿನ್ನೆ ರಿಲೀಸ್ ಮಾಡ್ಯಾರ. ನಾ ಅನ್ಕೊಂಡಿದ್ದ ಇನ್ನೊಂದು 2-3 ದಿನ ಆದಮೇಲೆ 4 ಸ್ಟಾರ್ ರಿಲೀಸ್ ಆಗ್ತದೆ. ಬಟ್ ನ್ಯೂ ಇಯರ್ ಬರೋಕ್ಕೈತೆ ಪಲ್ಲಿನೇ ಒಂದು ನ್ಯೂ ಇಯರ್ ಟ್ರೀಟ್ ಇಲ್ಲಿ ಕೊಟ್ಟುಬಿಟ್ಟಾರ ಅವರು. 1760 ಡೇಟಾ ರಿಲೀಸ್ ಮಾಡಿಬಿಟ್ರ. ಬಾಹುಬಲಿ ಡೇಟಾ ಮಾತಾಡಬೇಕಂದ್ರೆ 1790. ಜಸ್ಟ್ ಇನ್ನು 30 lakh rupees ಬೇಕು. ರೆಕಾರ್ಡ್ ಅಂತರ್ಗ ಮುರಿದು ಬಿಟ್ಟಿತ್ತು. ಏನಲ್ಲಿ ಪವನ್ ಕಲ್ಯಾಣ್ ಸರ್ ಸಂಧ್ಯಾ ಥಿಯೇಟರ್ನಲ್ಲಿ ಏನು ಘಟನೆ ಆಗಿತ್ತಲ್ಲ ಅದ್ರ ಮೇಲೆ ಅವ್ರು ರಿಯಾಕ್ಟ್ ಕೊಟ್ಟರು. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಣ. ತೋರ್ಕಿತ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಮಂಡೇ ಕಲೆಕ್ಷನ್ ಡೇಟಾ ಹೇಳಬೇಕಂದ್ರೆ ಇಲ್ಲಿ 8.75 crore ಲಾಸ್ಟ್ ಮಂಡೇ ಕಲೆಕ್ಷನ್ ಮಾಡಿದ್ದು. ಸೊ ಅದೇ ಇಲ್ಲಿ ಪ್ರಿಡಿಕ್ಟ್ ಮಾಡಿದ ಒಂದು 7-8 ಕೋಟಿ ಕಲೆಕ್ಷನ್ ಮಾಡ್ತಾರೆ ಈ ಮಂಡೇನು. ಮಂಡೇ ಯಾಕೆ ಈ ಮೂವಿ ಕಲೆಕ್ಷನ್ ಕಡಿಮೆ ಮಾಡಿದ ಒಂದು ಪಾಯಿಂಟ್ ನನಗೆ ಅನ್ಸದ, ಮಾರ್ಕೋ ಮೂವಿ ಉನ್ನಿ ಮುಕ್ಕೊಂದ ಅವ್ರದ್ದು. ಯಾಕಂದ್ರೆ ಪುಷ್ಪ ಮೂವಿ ಇದ್ರೆ ಎಷ್ಟು ಕಣ ಮೂವಿಗಳು ರಿಲೀಸ್ ಆಗಿಲ್ಲ ಅಂತ ಪರಿ ಸಕ್ಸಸ್ ಆಗಿಲ್ಲ. ಓಕೆನಾ. ಮುಫಾಸಾ ಲಯನ್ ಕಿಂಗ್ ಆಬ್ವಿಯಸ್ಲಿ ಒಂದು ಹಾಲಿವುಡ್ ಮೂವಿ ಅದ, ಚಲೋ ರೆಸ್ಪಾನ್ಸ್ ಕೊಟ್ಟದ, 3D ಎಕ್ಸ್ಪೀರಿಯನ್ಸ್ ಅದ, ಆ್ಯನಿಮೇಷನ್ ಮೂವಿ ಅದ, ಎಲ್ಲೋ ಮಂದಿ ಮೂವಿನೂ ಇಷ್ಟ ಆಗಿದೆ. ಬಟ್ ಡೇಟಾ ನಾಳೆಗೆ ನಾ ಮಾತ್ರ ಅದು ಮೂವಿ ಏನು ರೆಕಾರ್ಡ್ ಸ್ಟಾರ್ಟ್ ಮಾಡಿ ಟಾಪ್ ಲಿಸ್ಟ್ನಾಗ ಅದು ಮೂವಿ ಕುಂತದ. ಅದೇನು ಚಲೋ ಕಲೆಕ್ಷನ್ ಅದು ಮೂವಿ ಮಾಡಿದ. ಬಟ್ ಪುಷ್ಪ ಇಂಡಿಯಾದಾಗೆ ಹೈಯೆಸ್ಟ್ ಕಲೆಕ್ಷನ್ ಇದು ಮೂವಿ ಮಾಡಿದ. ಹಿಂದಿದಾಗೆ 770 ಕೋಟಿ ಕಲೆಕ್ಷನ್ ಡೇಟಾ ಅಂತ ರಿಲೀಸ್ ಮಾಡಿರಲ್ಲ. ಮೇಕರ್ಸ್ ಲಾಸ್ನು 4 ಸ್ಟಾರ್ ಸಾಲಿಡ್ ರಿಲೀಸ್ ಮಾಡ್ರ. तो ಸರಿಗದ 4 ಸ್ಟಾರ್ ಅಂತಕ. ಬಟ್ ನೆಕ್ಸ್ಟ್ ಒಂದು 4 ಸ್ಟಾರ್ ಅಂತೀವಲ್ಲ, ಬಾಹುಬಲಿ ಕ್ರಾಸ್ ಆಗಿಸಿ 4 ಸ್ಟಾರ್ ರಿಲೀಸ್ ಮಾಡ್ತಾರೆ. ನ್ಯೂ ಇಯರ್ಗೆ ನ್ಯೂ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಅದು ಪಾಯಿಂಟ್ ನಮಗೆ ಅನ್ಸದ. ಸೊ ಪವನ್ ಕಲ್ಯಾಣ್ ಸರ್ ಫೈನಲಿ ಏನು ಮಾತಾಡ್ರಿ ಅಂದರು, ಸಂಧ್ಯಾ ಥಿಯೇಟರ್ನಲ್ಲಿ ಏನು ಘಟನೆ ಆಗಿತ್ತಲ್ಲ ಅದ್ರ ಮೇಲೆ ಅವ್ರು ಮಾತಾಡಿದ್ರು. ಯಾಕಂದ್ರೆ ಈ ದಿನ ಎಲ್ಲೋ ಮಂದಿ ನೋಡ್ಲತ್ತಿರು ಪವನ್ ಕಲ್ಯಾಣ್ ಸರ್ ಇದ್ರ ಮೇಲೆ ಯಾಕೆ ಮಾತಾಡ್ಲಾಗ್ಯಾರ, ಇಷ್ಟು ದೊಡ್ಡ ಪ್ರಾಬ್ಲಮ್ ಆದಮೇಲೂ, ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಬಂದ್ಮೇಲೂ, ಎಷ್ಟು ಕಣ ಪ್ರಾಬ್ಲಮ್ ಆದಮೇಲೂ ಅವ್ರು ಯಾಕೆ ಮಾತಾಡಲಾಗ್ಯಾರ ಅಂತಂದರು. ನಿನ್ನೇನು ಮೊನ್ನೆ ಅವ್ರು ಮಾತಾಡಿದ್ರು. ಸಂಧ್ಯಾ ಥಿಯೇಟರ್ನಲ್ಲಿ ನೈಟ್ ಏನು ಘಟನೆ ಆಗಿತ್ತಲ್ಲ, ಇಮಿಡಿಯೇಟ್ಲಿ ನೀವು ಅವ್ರ ಮನೆಗೆ ಹೋಗಬೇಕಿತ್ತು. ಒಬ್ಬರು ಲೇಡಿ ತೀರ್ಕೊಂಡ್ಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗಿ ನೀವು ಮಾತಾಡಬೇಕಿತ್ತು. ಅವ್ರಿಗೆ ಭರೋಸಾ ನೀವು ಕೊಡಬೇಕಿತ್ತು. ನಿಮಗೆ ಏನು ಬೇಕು ನಾವೆಲ್ಲ ಮಾಡ್ತೀವಿ ಅಂತ ನೆಕ್ಸ್ಟ್ ಡೇನೇ ಹೋಗಿ ನೀವು ಮಾತಾಡಬೇಕಿತ್ತು. ಬಟ್ ನೀವು ಹೋಗಿಲ್ಲ, ಮಾತಾಡಿಲ್ಲ. ನೀವು ನೋಡ್ಲತ್ತೀರಿ 2-3 ದಿನ ಆಗೋದನ್ನ ನೀವು ವೆಯ್ಟ್ ಮಾಡಿರಿ. ಇಲ್ಲಿ ದೊಡ್ಡ ಇಲ್ಲೇ ಮಿಸ್ಟೇಕ್ ಆಗ್ಯದ ಅಂತಂದರು. ಸೊ ಇಮಿಡಿಯೇಟ್ಲಿ ಹೋದ್ರೆ ಇವೆಲ್ಲ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಅಂತಾರೆ ಪವನ್ ಕಲ್ಯಾಣ್ ಸರ್ ಅವರು, ಇಲ್ಲಿ ಮೈತ್ರಿ ಮೂವೀಸ್ ಅಲ್ಲಿ ಮತ್ತು ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಯಾರಿತ್ತಲ್ಲ ಅವ್ರನ್ನೂ ನೆಕ್ಸ್ಟ್ ಡೇ ಹೋಗಬೇಕಿತ್ತು. ಮತ್ತು ಇಲ್ಲಿ ಡಾಕ್ಟರ್ ಸುಕುಮಾರ್ ಸರ್ನು ಹೋಗಬೇಕಿತ್ತು. ನೆಕ್ಸ್ಟ್ ಡೇನೇ ಹೋಗಿ ಮಾತಾಡಬೇಕಿತ್ತು. ಲೇಟ್ ಮಾಡಿಸಲಿಕ್ಕೆ ಇವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಯಾವ ಅಂತಂದ್ರೆ ಇಲ್ಲಿ ತೆಲಂಗಾಣ CM ರೇವಂತ್ ರೆಡ್ಡಿ ಸರ್ ಬಗ್ಗೆ ಅವ್ರು ಮಾತಾಡಿದ್ರು. ಯಾರ್ದು ಇಲ್ಲಿ ತಪ್ಪಿಲ್ಲ. ಓಕೆನಾ. ಆ ಕ್ರೌಡ್ ಒಳಗೆ ಒಬ್ಬರು ಲೇಡಿ ತಿರ್ಕೊಂಡೋಗ್ಯಾರ. ಅದು ಕ್ರೌಡ್ ಏನು ಮಾಡಪ್ಲೇ ಇಲ್ಲ. ಒಂದು ಹೀರೋ ಬಂದನ ಕಾರ್ಲೆಸ್ ಹೊರಗೆ ಬರ್ಲಿಕ್ಕೆ ಅವ್ನಿಗೆ ಆ್ಯಟಿಟ್ಯೂಡ್ ಅಂತಾರೆ. ಸೊ ಅಲ್ಲು ಅರ್ಜುನ್ ಹೊರಗೆ ಬರೇಬೇಕಿತ್ತು, ಕೈ ತೋರಿಸಬೇಕಿತ್ತು, ಚೇರ್ ಮಾಡಿಗೆ ಅವ್ರು ಹೋಗ್ಬಿಟ್ರ. ಇದೇ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗ್ಯದ ಅಂತ ಎಲ್ಲೋ ಮಂದಿ ಅಲ್ಲತ್ತಾರ. ಇದನ್ನೂ ಒಂದು ಪ್ರಾಬ್ಲಮ್ ಅಲ್ಲ. ಈಗ ಅಲ್ಲು ಅರ್ಜುನ್ ಮನೆಗೆ ಬಂದಿಗೆ ದೊಡ್ಡ ಮಂದಿ ಕಲ್ತೊಂದು ಹೊಡೆದ್ರು, ಅದನ್ನು ಹೊಡಿಬೇಡದಲ್ಲ. ಥಿಯೇಟರ್ನಲ್ಲಿ ಏನು ಮ್ಯಾನೇಜ್ಮೆಂಟ್ ಯಾರು ಮಾಡ್ಲತ್ತಿರು ಏನಿಲ್ಲ, ಅವನು ದೊಡ್ಡ ಪ್ರಾಬ್ಲಮಿಗೆ ಕ್ರಿಯೇಟ್ ಆಗ. ಈಗ ನೆಕ್ಸ್ಟ್ ಏನು ಅಪ್ಡೇಟ್ ಬರ್ತದ, ನೆಕ್ಸ್ಟ್ ಇದ್ರ ಮೇಲೆ ಏನು ಮಾತಾಡ್ತಾರೆ, ಕೋರ್ಟ್ಲೆಸ್ ಇನ್ನು 3ನೇ 4ನೇ ತಾರೀಕು ಇದ್ರ ಮೇಲೆ ಅಪ್ಡೇಟ್ ಬರ್ತದ. ಮುಂದೆ ಏನು ಇದ್ರ ಮೇಲೆ ಡಿಸ್ಕಸ್ ನಡೀತದ, ಮುಂದೆ ನಮಗೆ ಗೊತ್ತಾಗ್ತದ. ಹಾಗೆ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಒಳಗೆ ಲಾಸ್ಟ್ ವೀಡಿಯೋ ಇದು. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ವೀಡಿಯೋ ನಾವು ಮಾಡಮ್ಮ. ತೋರ್ಕಿತ ಪಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಅಗೇನ್ ಹ್ಯಾಪಿ ನ್ಯೂ ಇಯರ್.